ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ಹೊಲದಲ್ಲಿ ಬೆಳೆದಿರೋವಂಥ ಬೆಳೆ ಯಾವ ರೀತಿ ಬಂದಿದೆ ಅನ್ನೋದನ್ನು ನಾನು ವಿಡಿಯೋ ಮೂಲಕ ತಿಳಿಸ್ಬೇಕು ಅಂತ ಇದ್ದೀನಿ. ಸೊ ಈ ಸಲದ ಶುಂಠಿ ಬೆಳೆ ಯಾವ ರೀತಿ ಬಂದಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಾವು ತುಂಬ ಪ್ರಯತ್ನಗಳ ನಂತರ ಈ ಸಲ ತುಂಬ ಚೆನ್ನಾಗಿ ಬಂದಿದೆ ಬೆಳೆ. ಹಾಗೇನು ಸ್ವಲ್ಪ ಅಷ್ಟೇ ಹಾಕಿದ್ದೀವಿ, ತುಂಬ ಜಾಸ್ತಿ ಏನು ಹಾಕಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾನು ನಮ್ಮ ಬೆಳೆ ಯಾವ ರೀತಿ ಬಂದಿದೆ ನನ್ನ ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಸೊ ಇದು ನಮ್ಮ ಶುಂಠಿ ಬೆಳೆ ಯಾವ ರೀತಿ ಬಂದಿದೆ ಅನ್ನೋ ಒಂದು ಚಿತ್ರಣ. ಸೊ ನೋಡ್ತಾ ಇರ್ಬೋದು, ನಮ್ಮ ಹೊಲದ ಬೆಳೆಯಲ್ಲಿ ಯಾವ ರೀತಿ ಬಂದಿದೆ ಅಂದರೆ, ಫಸಲು ಬಂದಿಲ್ಲ, ಬಟ್ ಹಾಕಿರೋವಂಥ ಬೀಜದಲ್ಲಿ ಮೊಳಕೆಗಳು ಯಾವ ರೀತಿ ಬಂದಿದೆ ಅನ್ನೋದು ಕಾಣಿಸ್ತಾ ಇರ್ಬೋದು. ನಾವು ತುಂಬ ಪ್ರಯತ್ನಗಳ ನಂತರ ಚೆನ್ನಾಗಿ ಬೆಳೆ ಬಂದಿದೆ ಇದು ಸಲ. ಸೊ ಅದಕ್ಕೋಸ್ಕರ ಅಂದರೆ ಪ್ರತಿ ಸಲವೂ ಇದು ಬೇರೆಯವರೆಲ್ಲ ಮಾಡ್ಕೊಂಡು ಹಾಕಿರೋದು, ಅಂದರೆ ವರ್ಷಕ್ಕಿಷ್ಟು ಅಂತ ಹೇಳಿಬಿಟ್ಟು ಹಾಕೊತಾರಲ್ಲ, ಸೊ ಆ ಥರ ಹಾಕ್ಕೊಂಡಿರೋದು ಅಂತ ಹೊಲ. ಈ ದೊಡ್ಡ ತೆಂಗಿನ ಮರಗಳು ಏನು ಕಾಣ್ತಾ ಇದೆ, ಈ ಕಡೆ 2 ಸಾಲು ಅಷ್ಟಕ್ಕೆ ಮಾತ್ರ ನಮ್ಮದು, ಇನ್ನು ಆ ಕಡೆ ಪಕ್ಕದ್ದು ಇನ್ನೊಬ್ಬರು ಹಾಕ್ಕೊಂಡಿರೋದು. ಸೊ ನೋಡ್ತಾ ಇರ್ಬೋದು, ಒಂದೊಂದು ಸಾಲಿನಲ್ಲಿ ನಿಂತ್ಕೊಂಡು ಈ ತುದಿಯಿಂದ ಆ ತುದಿವರೆಗೂ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮೊಳಕೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇಲ್ಲಿ ತನಕ ಅಷ್ಟೇ ನಮ್ಮದು. ಅದು ಪಕ್ಕಕ್ಕೆ ಬೇರೆಯವ್ರು ಹಾಕ್ಕೊಂಡಿದ್ದಾರೆ, ಬಟ್ ಅವ್ರದ್ದು ಓಕೆ. ಏನಂದರೆ, ಒಂದು ಸಲ ಹಾಕಿರೋವಂಥ ಹೊಲಕ್ಕೆ ಮತ್ತೆ 3 ವರ್ಷಗಳ ತನಕ ಮತ್ತೆ ಹಾಕಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಅದರ ಫಲವತ್ತತೆ ಏನಿರುತ್ತೆ ಅದೆಲ್ಲ ಶುಂಠಿ ಎಳ್ಕೊಂಡಿರುತ್ತೆ. ಸೊ ಹಾಗಾಗಿ ಅದೇ ಹೊಲಕ್ಕೆ ಮತ್ತೆ ಹಾಕಬಾರ್ದು ಅನ್ನೋ ಕಾರಣಕ್ಕೆ ನಾವು ಪ್ರತಿ ವರ್ಷವೂ ನಮ್ಮ ಹೊಲಗಳಿಗೆ ಚೇಂಜ್ ಮಾಡಿ ಹಾಕ್ತಾಯಿರ್ತೀವಿ. ಸೊ ನೋಡ್ತಾ ಇರ್ಬೋದು, ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಒಂದೊಂದು ಗಿಡದಲ್ಲಿ. ಸೊ ನಾನು ಇಲ್ಲೊಂದು ಗಿಡ ತೋರಿಸ್ತೀನಿ, ಅದರಲ್ಲಿ ಎಷ್ಟು ಮೊಳಕೆ ಬಂದಿದೆ ಅನ್ನೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ 1 ಅಡಿ ಅಂತರದಲ್ಲಿ ಒಂದೊಂದು ಶುಂಠಿ ಬೀಜ ಏನಿರುತ್ತೆ, ಮೊಳಕೆ ಬಂದಿರೋಂಥ ಬೀಜ, ಅದನ್ನು ನೆಟ್ಟಿರ್ತೀವಿ. ಸೊ ಅಲ್ಲಿ ಎಷ್ಟು ಮೊಳಕೆಗಳು ಬಂದಿದೆ ಅಂದರೆ, 1 ಅಡಿ ಅಂತರದಲ್ಲಿ ಒಂದೊಂದು ಶುಂಠಿ ಪೀಸ್ನಲ್ಲೂ ಎಷ್ಟು ಮೊಳಕೆ ಬಂದಿದೆ ಅಂತ ನೋಡ್ತಾ ಇರ್ಬೋದು. 1 2 3 4 5 6, ಚಿಕ್ಕದಾಗೊಂದು ಕಾಣಿಸ್ತಾ ಇದೆ, 7, ನೋಡಿ 7 ಮೊಳಕೆಗಳು ಬಂದಿದೆ ಈ ಜಾಗದಲ್ಲಿ. ಒಂದು ಬಡ್ಡೆನಲ್ಲಿ ಏನಂದರೆ ಒಂದು ಶುಂಠಿ ಪೀಸ್ ಏನು ಮಾಡಿರ್ತೀವಿ, ಶುಂಠಿ ಬಡ್ಡೆ ಅಂದರೆ ಫುಲ್ ಒಂದೊಂದು ಗೆಡ್ಡೆನೇ ನಡೆದಿಲ್ಲ, ಅದನ್ನು ಚಿಕ್ಕದಾಗಿ 3 4 5 ಇಂಚಿಗೆ ಒಂದೊಂದು ಪೀಸಾಗಿ ಕಟ್ ಮಾಡ್ಕೊಳ್ತೀವಿ. ಸೊ ಅದನ್ನು ಸ್ವಲ್ಪ ದಿನ ಇಟ್ಟರೆ ಅದು ಮೊಳಕೆ ಬಂದಿರುತ್ತೆ. ಅದನ್ನು ನಾವು ಹೊಲಗಳಿಗೆ ಏನಂದರೆ ಗೊಬ್ಬರ, ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಅಲ್ಲಿ ಗೊಬ್ಬರ ಹಾಕಿ ಅದ್ರ ಮೇಲೆ ಶುಂಠಿ ಹಾಕ್ತೀವಿ. ನೋಡ್ತಾ ಇರ್ಬೋದು, ಇಲ್ಲೊಂದು ಶುಂಠಿ ಗಿಡ ಇದೆ, ಎಷ್ಟು ಬಂದಿದೆ ಅಂತ. 1 2 3 4 5 6 7 8 9, ಒಂದು ಗೆಡ್ಡೆನಲ್ಲಿ 9 ರಿಂದ 10, ಹಾಗೆ 7 ರಿಂದ 6, ಈ ಥರ 6 ರಿಂದ 7, ಈ ಥರ ವೆರೈಟಿಯಾಗಿ, ಅಂದರೆ ಒಂದೊಂದು ಗೆಡ್ಡೆನಲ್ಲಿ ಇನ್ನೂ ಬರೋದಿದೆ ಮೊಳಕೆ. ಬಟ್ ಇರೋ ಬಡ್ಡಿನಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಮೊಳಕೆ. ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾಯಿದೆ, ಯಾಕಂದರೆ ನಮ್ಮ ಪ್ರಯತ್ನದಿಂದ, ನಮ್ಮ ಸ್ವಂತ ಯಾವುದೇ ಹಾಳುಗಳನ್ನಾಗಲಿ ಅಥವಾ ಬೇರೆಯವ್ರು ಯಾರನ್ನು ಬಿಡದೆ ನಾವೇ ಮಾಡಿರೋವಂಥ ಪ್ರತಿಫಲದ ನೋಡ್ತಾ ಇದ್ದರೆ ನಮ್ಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಪ್ರತಿ ಸಲವೂ ಇಷ್ಟಕ್ಕೆ ಅಂತ ಗುತ್ತಿಗೆ ಕೊಟ್ಟು ಅವ್ರ ಹತ್ರ ಹಾಕಿಸ್ತಾ ಇದ್ವಿ. ಬಟ್ ಈ ಸಲ ಅಂದರೆ ನಮ್ಮ ಮನೆಯವರೇ ಏನಿದ್ದೀವಿ ನಾವೇ ಹಾಕ್ಕೊಂಡಿರುವಂಥ ಶುಂಠಿ, ಅಂದರೆ ಟ್ಯಾಕ್ಟ್ರಲ್ಲಿ ಪಟ ರೆಡಿ ಮಾಡಿಸಿ ಆಮೇಲೆ ನಾವೇ ಶುಂಠಿ ಗೊಬ್ಬರ ಎಲ್ಲ ಹಾಕ್ಕೊಂಡು, ಆಮೇಲೆ ಮುಚ್ಚಿ ಅದ್ರ ಮೇಲೆ ತರ್ಗು ಮುಚ್ಚಿ ಆಮೇಲೆ ಸ್ವಲ್ಪ ಮಣ್ಣು ಹಾಕ್ಕೊಂಡಿದ್ವಿ. ಸೊ ಒಂದು ಸಲ ಕಳೆನಾಶಕ ಏನು ಬರುತ್ತೆ, ಈ ಕಾವಲೆಗಳಲ್ಲಿ ಏನು ಬರುತ್ತೆ ಕಳೆನಾಶಕ, ಅಲ್ಲಿಗೆ ಸ್ಪ್ರೇ ಮಾಡಿರೋದು. ನಾವು ಈ ಶುಂಠಿ ಹಾಕಿ ಒಂದು 20 ದಿನದಿಂದ 1.5 ತಿಂಗಳಿಂದ 1 ತಿಂಗಳ ಮೇಲೆ 20 ದಿವಸ ಆಗಿದೆ. ಸೊ ಅದಕ್ಕೆ ಇಷ್ಟು ಬಂದಿದೆ. ಸೊ ಇದು ಒಂದು ಬೆಳೆ ಅಂದರೆ, ಒಂದು ಸಲ ಶುಂಠಿ ಬೆಳೆ ಬರಲಿಕ್ಕೆ 6 ತಿಂಗಳಿಂದ 7 ತಿಂಗಳು ತಗೊಳುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಹಾಕಿ 1.5 ತಿಂಗಳಾಗಿದೆ ಅಷ್ಟೇ. ನೋಡುವ ಈ ಸಲ ಯಾವ ರೀತಿ ಬರುತ್ತೆ
ನಮ್ಮ ಪ್ರತಿಫಲ ಅಂದರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಯಾವ ರೀತಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನಮಗೆ ಒಂದೊಂದು ದಿನವೂ ಒಂದೊಂದು ರೀತಿ ಬೆಳವಣಿಗೆ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಸೊ ಯಾಕಂದರೆ ನಮ್ಮ ಶ್ರಮದ ಫಲ ಇದು ಅಂತ ನಮಗೆ ಗೊತ್ತಾಗ್ತದೆ. ಇವಾಗೆಲ್ಲ ಹಳ ಕೀಳಲಿಕ್ಕೆ ಅಂದರೆ ಕಳೆ ಕೀಳಲಿಕ್ಕೆ ಅಥವಾ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಯಾರು ಕೂಡ ಆಳುಗಳೇ ಸಿಗ್ತಾಯಿಲ್ಲ. ಅದರಲ್ಲಂತೂ ತುಂಬಾ ಈಗ ಹಾಸನ ಹತ್ರ ತುಂಬಾ ಫ್ಯಾಕ್ಟ್ರಿಗಳು ಹಾಗೆ ಹೀಗೆ ಎಲ್ಲ ಓಪನ್ ಆಗಿ ಯಾರು ಕೂಡ ಹೊಲ್ದಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಆಳುಗಳು ಸಿಗ್ತಾಯಿಲ್ಲ. ಎಲ್ಲರೂ ಫ್ಯಾಕ್ಟ್ರಿಗಳ ಕಡೆ ತಿರುಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಬ್ಬರು ಇಬ್ಬರು ಸಿಕ್ಕಿದ್ರು ಕೂಡ ಅವರ ಎಕ್ಸ್ಪೆಕ್ಟೇಷನ್ನೇ ಜಾಸ್ತಿ ಇರುತ್ತೆ. ಯಾಕಂದರೆ ಮುಂಚೆ ಎಲ್ಲ 250 300 ಆ ಥರ ಇತ್ತು ಯಾವುದೇ ಕೆಲಸಕ್ಕಾದರೂ. ಇವಾಗೆಲ್ಲ 500 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಸೊ ಊಟ ತಿಂಡಿ ಊಟ ಕೊಟ್ಟು ಮತ್ತು 500 ರೂಪಾಯಿ ದುಡ್ಡು ಕೊಟ್ಟು ಅಷ್ಟು ಅನುಕೂಲಸ್ಥರು ಅಲ್ಲದೇ ಇದ್ದರೂ ಕೂಡ ಇವರ ಎಕ್ಸ್ಪೆಕ್ಟೇಷನ್ ತೀರಿಸ್ಲಿಕ್ಕಾಗದೆ ಬೆಳೆಯೋದನ್ನೇ ಕಂಟ್ರೋಲ್ ಮಾಡ್ಕೊಂಬಿಟ್ಟಿದ್ದಾರೆ. ಬಟ್ ನಾವು ಈ ಸಲ ಪ್ರಯತ್ನ ಮೀರಿ ಟ್ರೈ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಮನೇಲಿ ಇರೋದು 4 ಜನ, ಅದರಲ್ಲೂ ನನ್ನ ಹಸ್ಬೆಂಡ್ ಹೊಲದಲ್ಲೆಲ್ಲ ಬಂದು ಕೆಲಸ ಮಾಡುವಷ್ಟಿಲ್ಲ. ಸೊ ಅವ್ರು ತುಂಬ ಡಿಫ್ರೆಂಟ್ ಅಂದರೆ ಹ್ಯಾಂಡಿಕ್ಯಾಫ್ಟ್ ಆಗಿರೋದ್ರಿಂದ ಜಾಸ್ತಿ ಹೊಲದಲ್ಲಿ ಬಂದು ಕೆಲಸ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಅಂದರೆ ಅತ್ತೆ ಮಾವ ನಾನು ಸೇರಿ ಇನ್ಕ್ಲೂಡಿಂಗ್ ನಾನು ಸೇರಿನೇ ಎಲ್ಲ ಹಳ ಕೀಳೋದಾಗಲಿ ಅಥವಾ ಮಣ್ಣಾಕ್ಲಿಕ್ಕಾಗಲಿ ಏನಕ್ಕಾದರೂ ಆಳು ಕರೀದೆ ನಾವೇ ಮಾಡುವ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ಸಲ ನಮ್ಮ ಪ್ರಯತ್ನ ಹೇಗಿರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಈ ಸಲದ ಬೆಳೆ ಏನಿದೆ, ನಮ್ಮ ಶ್ರಮ ಆದಷ್ಟು ಶ್ರಮ ಪಡ್ತಾ ಇದ್ದೀವಿ. ಬಟ್ ಈ ಸಲದ ಬೆಳೆ ಬರಲಿಕ್ಕೆ ನಿಮ್ಗೆ ಯಾವುದಾದ್ರೂ ಒಳ್ಳೆ ಇದಕ್ಕೆ ಔಷಧಿಗಳು ಗೊತ್ತಿದ್ದರೆ, ಸ್ಪ್ರೇಗಳು ಗೊತ್ತಿದ್ದರೆ ಅಥವಾ ಬೇರೆ ಮೆಡಿಷನ್ಸ್ ಏನಾದ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವು ತಿಳಿಸೋ ಅಂಥದ್ದನ್ನು ಕೂಡ ಒಂದು ಸಲ ಟ್ರೈ ಮಾಡಿ ನೋಡ್ತೇವೆ. ಉಪಯೋಗಕ್ಕೆ ಬರುತ್ತೆ ಅಂದರೆ ಖಂಡಿತ ಟ್ರೈ ಮಾಡಿ ಅದನ್ನು ಕೂಡ ಸ್ಪ್ರೇ ಮಾಡ್ತೇವೆ. ಏನಾದರೂ ಅದರಿಂದಲೂ ಯಾವುದೇ ರೀತಿ ರೋಗ ಬರದೆ ಚೆನ್ನಾಗಿ ಬೆಳೆ ಬಂತು ಅಂದರೆ ನಮ್ಮ ಯೂಟ್ಯೂಬ್ ಫ್ರೆಂಡ್ಸಿಂದ ಬಂದಂಥ ಬೆಳೆ ಅನ್ನೋದು ನನಗೂ ಕೂಡ ಹೆಮ್ಮೆ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಗೆಯೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಥ್ಯಾಂಕ್ ಯು ಸೋ ಮಚ್.